ನಾಳೆ ಸಾಹಿತ್ಯಾಳನ್ನು ಅವಳ ಮನೆಗೆ ಬಿಡಬೇಕು ಎಂದು ನಿರ್ಧರಿಸಿದ ಅಭಿ ತನ್ನ ಕಾರನ್ನು ಚೌಟ್ರಿಯ ಮುಂದೆ ನಿಲ್ಲಿಸಿದ. ಎಲ್ಲರೂ ಇಳಿದು ಚೌಟ್ರಿಯ ಅಲಂಕಾರವನ್ನು ಕಣ್ತುಂಬಿಕೊಳ್ಳುತ್ತಾ ಒಳ ನಡೆದರೆ ಅಭಿ ತನ್ನ ಕಾರಿಗೆ ಹೊರಗೆ ನಿಂತು ಸಾಹಿತ್ಯಾಳ ಬಗ್ಗೆ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಒಳಗೆ ಹೋಗುತ್ತಿದ್ದ ಅಭಿಲಾಷ್ ತನ್ನ ಗೆಳೆಯರೊಂದಿಗೆ ನಗುತ್ತಾ ಮಾತನಾಡುತ್ತಾ ಹಿಂದೆ ತಿರುಗಿದಾಗ ಅಭಿ ಅವನ ಕಣ್ಣಿಗೆ ಬಿದ್ದಿದ್ದ. ಅವನು ತನ್ನ ಗೆಳೆಯರನ್ನು ಮುಂದೆ ಹೋಗಲು ಹೇಳಿ ಅಭಿ ಇದ್ದಲ್ಲಿಗೆ ಓಡಿ ಬಂದು, ಬ್ರದರ್, ಇಲ್ಲೇನು ಮಾಡ್ತಾ ಇದೆಯಾ ಎಂದು ಸುತ್ತಮುತ್ತ ಕಣ್ಣಾಡಿಸಿದಾಗ ಅವನ ಮಾತಿಗೆ ವಾಸ್ತವಕ್ಕೆ ಮರಳಿದ ಅಭಿ, ಏನಿಲ್ಲ ನಡಿ ಎಂದು ಮುಂದೆ ಸಾಗಿದವನ ಕೈ ಹಿಡಿದು, ಬ್ರದರ್, ನಿಜ ಹೇಳು, ಸಾಹಿತ್ಯ ನೆನ್ಪಾದ್ಲಾ ಎಂದು ಕಣ್ಣೊಡೆದು ಕೇಳಿದ. ವಾಟ್? ಅವಳು ಯಾಕೆ ನೆನಪಾಗ್ತಾಳೆ? ನಿಂಗೇನು ತಲೆ ಕೆಟ್ಟಿದ್ಯಾ ಎಂದು ಸಿಡುಕಿದ ಅಭಿ. ಬ್ರದರ್, ನನಗೂ ಹೀಗೆ ಆಗ್ತಿತ್ತು. ನನ್ನ ಹುಡುಗಿನ ಒಂದು ಕ್ಷಣ ಬಿಟ್ಟಿರೋಕ್ಕೆ ಕಷ್ಟ ಆಗ್ತಿತ್ತು ಗೊತ್ತಾ ಎಂದು ಮುಸಿ ಮುಸಿ ನಗುತ್ತಾ ಹೇಳಿದಾಗ, ಯು ಬ್ಲಡಿ ಇಡಿಯಟ್ ಎಂದು ಹೊಡೆಯಲು ಹೋದವನ ಕೈಯಿಂದ ತಪ್ಪಿಸಿಕೊಂಡು, ಸಾರಿ ಬ್ರದರ್ ಎಂದು ಜೋರಾಗಿ ನಗುತ್ತಾ ಒಳಗೋಡಿದ ಅಭಿಲಾಷ್. ಎದುರಿಗೆ ಇಬ್ಬರು ಗೆಳತಿಯರ ಜೊತೆ ಬರುತ್ತಿದ್ದ ಸಹನಾಳಿಗೆ ಡಿಕ್ಕಿ ಹೊಡೆದ. ಹಲೋ ಮಿಸ್ಟರ್, ಕಣ್ ಕಾಣಿಸಲ್ವಾ ನಿಮಗೆ ಎಂದು ಇನ್ನೂ ಏನೇನೋ ಬಯ್ಯಬೇಕೆಂದಿದ್ದವಳು ತನಗೆ ಡಿಕ್ಕಿ ಹೊಡೆದದ್ದು ಅಭಿಲಾಷ್ ಎಂದು ತಿಳಿದು ಸುಮ್ಮನಾದಳು. ಅಭಿಲಾಷ್ ಒಂದು ಕ್ಷಣ ಸಹನಾಳನ್ನು ನೋಡಿ, ಹಾಯ್ ಶನು ಬೇಬಿ, ಸೂಪರಾಗಿ ಕಾಣಿಸ್ತಿದ್ಯಾ ಕಣೆ ಎಂದು ಖುಷಿಯಿಂದ ಹೇಳಿದಾಗ, ಥ್ಯಾಂಕ್ಸ್ ಎಂದಷ್ಟೇ ಹೇಳಿದಳು ಸಹನಾ. ಅಷ್ಟರಲ್ಲಿ ಹಿಂದಿನಿಂದ ಆ್ಯಶ್ ಎಂದು ರಾಗ ಎಳೆದು ಕರೆದದ್ದು ಕೇಳಿ ಹಿಂದೆ ತಿರುಗಿದ ಅಭಿಲಾಷ್. ಅವನಿಗಿಂತ 2 ಅಡಿ ದೂರದಲ್ಲಿ ಅಭಿ ಪ್ಯಾಂಟಿನ ಎರಡೂ ಜೇಬೊಳಗೆ ಕೈ ತುರುಕಿಸಿ ಬಾಗಿಲಿಗೆ ಹೊರಗಿ ಹುಬ್ಬು ಹಾರಿಸುತ್ತಾ ನಿಂತಿದ್ದ. ಅಭಿಯ ಮೈಕಟ್ಟು, ರೂಪ, ಗಾಂಭೀರ್ಯ, ನಿಂತ ಭಂಗಿ ಎಲ್ಲವೂ ಸಹನಾಳಿಗೆ ಕಣ್ಣು ಕುಕ್ಕುತ್ತಿತ್ತು. ಅವನನ್ನು ನೋಡುತ್ತಲೇ ಅವಳಿಗೆ ತಿಳಿಯದಂತೆ ವಾವ್ ಎಂಬ ಉದ್ಗಾರ ಅವಳ ಗಂಟಲಿನಿಂದ ಹೊರಬಂದಿತು. ಸಹನಾಳ ಗೆಳತಿಯರು ಆಶ್ಚರ್ಯದಿಂದ ಅವಳ ಮುಖ ನೋಡಿದರೆ ಆ್ಯಶ್ ಅವಳತ್ತ ತಿರುಗಿ ನಗುತ್ತಾ, ಅವನು ನನ್ನ ಬ್ರದರ್ ಅಭಿ, ಓಕೆ ಬಾಯ್, ಆಮೇಲೆ ಸಿಗ್ತೀನಿ ಎಂದು ಅಭಿಯ ಕೈಗೆ ಸಿಕ್ಕಿ ಹಾಕಿಕೊಳ್ಳುವ ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ. ಅವನು ತಪ್ಪಿಸಿಕೊಂಡು ಹೋಗುತ್ತಿದ್ದುದನ್ನು ಕಂಡ ಅಭಿ, ಹೇಯ್ ಎಂದು ಅವನ ಹಿಂದೆ ದಾಪುಕಾಲು ಹಾಕುತ್ತಾ ಸಹನಾಳ ಬಳಗವನ್ನು ದಾಟಿ ನಡೆದ. ಸಹನಾ ಅವನನ್ನೇ ನೋಡಿ ನಗುತ್ತಾ ನಿಂತಿದ್ದಳು. ಆದರೆ ಅಭಿ ಅವಳನ್ನು ಗಮನಿಸದೆ ಮುಂದೆ ಸಾಗಿದ್ದ. ಸಹನಾ ಕೋಪದಿಂದ, ಮನುಷ್ಯನಿಗೆ ಇಷ್ಟು ಕೊಬ್ಬಿರಬಾರದು ಎಂದು ಮುಖ ಸಿಂಡರಿಸುತ್ತಾ ಹೊರನಡೆದಳು. ಅಭಿಲಾಷ್ ಓಡಿ ಹೋಗಿ ಅಪ್ಸರಾದೇವಿಯವರ ಸೆರಗಿಡಿದು, ಡಾರ್ಲಿಂಗ್, ಈಗ ನೀನೇ ಗತಿ ನನಗೆ, ಪ್ಲೀಸ್ ಹೆಲ್ಪ್ ಮೀ ಎಂದು ಓರೆಗಣ್ಣಿನಿಂದ ಅಭಿ ಬರುತ್ತಿರುವುದನ್ನು ನೋಡಿ ಹೇಳಿದ. ಅಯ್ಯ ನಿನ್ನ, ಏನಾಯಿತು ನಿಂಗೆ? ನಾಳೆ ಮದುವೆ ಆಗೋನು, ಈ ರೀತಿ ನನ್ನ ಸೆರಗಿಡಿದು ಓಡಾಡಿದರೆ ಹುಡುಗಿ ಮನೆಯವರು ನಿನ್ನ ಅವಸ್ಥೆ ನೋಡಿ ಏನನ್ನಲ್ಲ ಹೇಳು ಎಂದು ಅವನ ಕೈಯಲ್ಲಿದ್ದ ತನ್ನ ಸೆರಗನ್ನು ಹಿಡಿದೆಳೆದರು ಅಪ್ಸರಾದೇವಿಯವರು. ಅಪ್ಪಿ ಡಾರ್ಲಿಂಗ್, ನನಗೆ ಹೆಲ್ಪ್ ಮಾಡಲ್ವಾ ಎಂದು ಅಳುವಂತೆ ನಾಟಕ ಮಾಡಿದ ಅಭಿಲಾಷ್. ಅಯ್ಯೋ, ಏನೋ ನಿನ್ನ ಗೋಳು, ಇಲ್ಲಿ ಎಷ್ಟೊಂದು ಕೆಲಸ ಇದೆ, ಅದ್ರ ಮಧ್ಯೆ ನಿಂದೊಂದು, ಸರಿ ಏನು ಹೇಳು ಎಂದು ಅವನ ಕಡೆ ತಿರುಗಿ ಕೇಳಿದರು ಅಪ್ಸರಾದೇವಿಯವರು. ಅಲ್ನೋಡು, ಬ್ರದರ್ ನನ್ನ ಗುರಾಯಿಸ್ಕೊಂಡು ನೋಡ್ತಿರೋದು ಎಂದು ಅವರ ಹಿಂದೆ ನಿಂತು ಹೇಳಿದ ಅಭಿಲಾಷ್. ನೀನೇನೋ ಕಿತಾಪತಿ ಮಾಡಿರ್ತೀಯ ಎಂದಾಗ, ಅಯ್ಯೋ ನಾನೇನು ಮಾಡಿಲ್ಲ ಅಪ್ಪಿ ಎಂದು ಅಮಾಯಕನಂತೆ ಹೇಳಿದ ಅಭಿಲಾಷ್. ನೀನೇನೋ ಮಾಡ್ದೇನೆ ಅವನನ್ನ ಗುರಾಯಿಸ್ತೇನೇನೋ, ಸುಮ್ಮನೆ ಹೋಗಿಲ್ಲಿಂದ ತಲೆ ತಿನ್ಬೇಡ ಎಂದು ಅಪ್ಸರಾದೇವಿಯವರು ಅಲ್ಲಿಂದ ಎದ್ದೋಗಿದ್ದನ್ನು ಕಂಡು, ಆಯಿತು ನನ್ನ ಕತೆ ಎಂದುಕೊಂಡ ಅಭಿಲಾಷ್. ಅಭಿ ಅವನ ಬಳಿಗೆ ಬಂದು, ಆಗಲೇ ಏನೋ ಹೇಳ್ತಿದ್ದೆ ಅಲ್ಲ, ಈಗ ಹೇಳು ನೋಡೋಣ ಎಂದು ಇನ್ನಷ್ಟು ಹತ್ತಿರಕ್ಕೆ ಬಂದ. ಅಯ್ಯೋ ಬ್ರದರ್, ನೀನು ನೋಡ್ತಿದ್ದಾಗೇನೆ ಎಲ್ಲ ಮರ್ತೋಯ್ತು, ಅದೇನು ಹೇಳಿದ್ನೋ ನೆನಪಾಗ್ತಿಲ್ಲ, ಪ್ಲೀಸ್ ಪ್ಲೀಸ್ ಬ್ರದರ್
ನನ್ನ ಬಿಟ್ಬಿಡು, ನಾಳೆ ಮದುವೆ ಕಣೋ ನಂದು ಎಂದು ಬೇಡಿಕೊಂಡ ಅಭಿಲಾಷ್. ಮಗನೇ, ಆಗಲೇ ಹೇಳಬೇಕಾದ್ರೆ ಮದುಮಗ ಅಂತ ಮರ್ತೋಗಿತ್ತ ನಿಂಗೆ? ಅವಳು ಬಂದಾಗಿಂದ ನೋಡ್ತಿದ್ದೀನಿ, ಪ್ರತಿದಿನ ಏನಾದರೂ ಒಂದು ಹೇಳ್ತಾ ಇದೀಯಾ. ಇಷ್ಟು ದಿನ ನನ್ನ ಕೈಲಿ ತಪ್ಪಿಸ್ಕೊಂಡಿದ್ದೆ ಅಲ್ಲ, ಈಗ ಬಿಡಲ್ಲ ಕಣೋ ನಿನ್ನ ಎಂದು ಅವನ ಭುಜದ ಮೇಲೆ ಕೈ ಇಟ್ಟ ಅಭಿ. ಬ್ರದರ್, ಪ್ಲೀಸ್ ಬ್ರದರ್, ಮದುಮಗ ಕಣೋ ನಾನು, ಇನ್ನೊಂದ್ಸರಿ ಹಾಗೆಲ್ಲ ಹೇಳಲ್ವೋ ಎಂದು ತನ್ನ ಕಿವಿ ಹಿಡಿದು ಬೇಡಿದ. ಅಷ್ಟರಲ್ಲಿ ಹೊರಗಡೆಯಿಂದ ಎಕ್ಸ್ಕ್ಯೂಸ್ ಮೀ ಎಂಬ ಧ್ವನಿಗೆ ಅತ್ತ ಕಡೆ ನೋಡಿದರು ಅಭಿ ಮತ್ತು ಆ್ಯಶ್. ಬಾಗಿಲ ಬಳಿ ಸಹನಾ ನಿಂತಿದ್ದಳು. ಅವಳ ಕಣ್ಣೆಲ್ಲ ಅಭಿಯ ಮೇಲಿತ್ತು. ಅಭಿ ಅವಳನ್ನು ನೋಡಿ ಆ್ಯಶ್ ಜೊತೆಗೆ ಮಾತನಾಡಲು ಬಂದಿರಬಹುದೆಂದು ಊಹಿಸಿ, ತಪ್ಪಿಸ್ಕೊಂಡೆ ಕಣೋ ಎಂದು ಅವನ ಕಿವಿಯ ಬಳಿ ಉಸುರಿ ಮತ್ತೆ ಅವಳ ಕಡೆ ನೋಡದೆ ಅವಳನ್ನು ದಾಟಿ ಹೊರ ನಡೆದ. ಹೂವಿನಂತೆ ಅರಳಿದ್ದ ಸಹನಾಳ ಮುಖ ಅಭಿ ಹೊರಹೋದ ತಕ್ಷಣ ಬಾಡಿತ್ತು. ಆ್ಯಶ್ ಅವಳ ಬಳಿ ಓಡಿ ಬಂದು, ಶಾನು ಬೇಬಿ, ಥ್ಯಾಂಕ್ ಯು ಕಣೆ ಎಂದು ಅವಳ ಕೈ ಹಿಡಿದು ಏನೇನೋ ಹೇಳುತ್ತಿದ್ದ. ಸಹನಾ ಮಾತ್ರ ಅಭಿ ತನ್ನನ್ನು ನೋಡದೆ ಹೊರ ನಡೆದದ್ದು ನೆನೆದು ಕುದಿಯುತ್ತಿದ್ದಳು. ಯಾಕೆ ಬೇಬಿ, ಸಪ್ಪಗಿದೆಯಾ? ಎನಿ ಪ್ರಾಬ್ಲಮ್ ಎಂದು ಅಭಿಲಾಷ್ ಪ್ರಶ್ನಿಸಿದಾಗ, ನೋ ನಥಿಂಗ್ ಎಂದು ಬಾರದ ನಗೆ ಬೀರಿದಳು ಸಹನಾ. ನೀನು ನನ್ನ ಹುಡ್ಕೊಂಡ್ಬಂದಿದ್ಯಾ ಅಂದರೆ ಏನೋ ರೀಸನ್ ಇದೆ ಅಂತಾಯ್ತು ಎಂದು ನಗುತ್ತಾ ಕೇಳಿದ. ಏನಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ, ಬರ್ತೀನಿ, ಬಾಯ್ ಎಂದು ಹೊರ ನಡೆದಳು ಸಹನಾ. ಆಹಾ, ನನ್ನ ಹುಡುಗಿಗೂ ನನ್ನ ಬಿಟ್ಟಿರೋಕೆ ಕಷ್ಟ ಪಾಪ ಎಂದು ಎದೆ ಮೇಲೆ ಕೈ ಇಟ್ಟು ಅವಳು ಹೋದತ್ತಲೇ ನೋಡುತ್ತಾ ನಿಂತ ಅಭಿಲಾಷ್. ಅಪ್ಸರಾ ದೇವಿಯವರು ಮೊಮ್ಮಗನನ್ನು ಕರೆದುಕೊಂಡು ಹಳದಿ ಶಾಸ್ತ್ರವನ್ನು ಮಾಡತೊಡಗಿದರೆ ಅತ್ತ ಸಹನಾಳಿಗೂ ಶಕುಂತಲಾ ಮತ್ತು ಸಹ ಕುಟುಂಬದವರೆಲ್ಲ ಸೇರಿ ಮದುವೆಯ ಹಿಂದಿನ ದಿನದ ಶಾಸ್ತ್ರಗಳನ್ನೆಲ್ಲ ಮಾಡತೊಡಗಿದರು. ಎರಡೂ ಕಡೆ ಶಾಸ್ತ್ರಗಳು ಮುಗಿಯುವಾಗ ರಾತ್ರಿ 1 ಗಂಟೆ ಆಗಿತ್ತು. ನಂತರ ಎಲ್ಲರೂ ಊಟ ಮುಗಿಸಿ ಮಲಗಿದರು. ಆ್ಯಶ್ ಮತ್ತು ಅಭಿ ಇಬ್ಬರು ಒಟ್ಟಿಗೆ ಮಲಗಿದ್ದರು. ಆದರೆ ಇಬ್ಬರ ಬಳಿಯೂ ನಿದ್ರಾದೇವಿ ಸುಳಿಯಲಿಲ್ಲ. ನಾಳೆಯಿಂದ ನನ್ನ ಮನದರಸಿ ನನ್ನ ಜೊತೆಗೆ ಇರುತ್ತಾಳೆ ಎಂದು ಸಹನಾಳ ಬಗ್ಗೆ, ಮದುವೆಯ ಬಗ್ಗೆ ಯೋಚಿಸುತ್ತಾ ಆ್ಯಶ್ ಒಂದು ಮಂಚದ ತುದಿಯಲ್ಲಿ ಮಲಗಿದ್ದರೆ, ಇನ್ನೊಂದು ತುದಿಯಲ್ಲಿ ಅಭಿ ಸಾಹಿತ್ಯಾಳ ಬಗ್ಗೆ ಯೋಚಿಸುತ್ತಾ ಮಲಗಿದ್ದ. ಸಾಹಿತ್ಯಾಳಿಗೆ ಅಭಿ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಭರವಸೆ ಕೊಟ್ಟಿದ್ದರಿಂದ ಕೊಂಚ ಗೆಲುವಾಗಿದ್ದಳು. ಅದೂ ಅಲ್ಲದೆ ಅರುಣಾದೇವಿಯವರು ಮನೆಯಲ್ಲಿ ಇಲ್ಲದ್ದರಿಂದ ಕನಕಮ್ಮನ ಜೊತೆ ಸೇರಿ ಅದು ಇದು ಕೆಲಸ ಮಾಡುತ್ತಾ ಮನೆ ತುಂಬ ಓಡಾಡುತ್ತಿದ್ದಳು. ಕನಕಮ್ಮನವರಿಗೂ ಸಾಹಿತ್ಯಾಳ ಗುಣನಡತೆ ತುಂಬ ಹಿಡಿಸಿತ್ತು. ಅಂದು ಸಾಹಿತ್ಯ ಕನಕಮ್ಮನ ಮಡಿಲಲ್ಲೇ ಮಲಗಿದಳು. ಕನಕಮ್ಮ ಅವಳ ತಲೆ ಸವರುತ್ತಾ ಕುಳಿತಲ್ಲೇ ಗೋಡೆಗೊರಗಿ ನಿದ್ರಿಸಿದರು. ಮದುವೆಯ ಸಂಭ್ರಮದಲ್ಲಿ ಎಲ್ಲರ ಓಡಾಟ ಜೋರಾಗಿತ್ತು. ಅಭಿ ತಮ್ಮನ ಮದುವೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಒಂದು ನಿಮಿಷವೂ ಬಿಡುವು ಮಾಡಿಕೊಳ್ಳದೆ ಎಲ್ಲ ಕೆಲಸ ಕಾರ್ಯಗಳನ್ನು ತಾನೇ ನಿರ್ವಹಿಸುತ್ತಿದ್ದನು. ಅವನನ್ನು ನೋಡಿದ ಸಹನಾಳ ಗೆಳತಿಯರು ಸಹನಾಳ ಬಳಿ ಬಂದು, ನಿಮ್ಮನೆಗೆ ಹಿರಿ ಸೊಸೆ ಆಗೋ ಅದೃಷ್ಟ ಅದ್ಯಾರಿಗಿದೆಯೋ ಏನೋ ಎಂದು ಅವನನ್ನೇ ನೋಡುತ್ತಾ ನಿಂತರು. ಸಹನಾಳಿಗೆ ಅವರ ಮಾತು ಸ್ವಲ್ಪವೂ ಹಿಡಿಸಲಿಲ್ಲ. ಆದರೂ ಏನೂ ಹೇಳದೆ ಸುಮ್ಮನಾದಳು. ಆ್ಯಶ್ ದೂರದಿಂದಲೇ ಅಭಿಯನ್ನು ಗಮನಿಸಿ ಶಾಸ್ತ್ರಗಳ ಮಧ್ಯೆ ಬಿಡುವಿನ ಸಮಯದಲ್ಲಿ ಅಭಿಯ ಬಳಿ ಓಡಿ ಬಂದು, ಬ್ರದರ್, ನೀನು ಹೀಗೆಲ್ಲ ರೆಡಿಯಾಗಿ ಆಚೀಚೆ ಓಡಾಡಬೇಕು? ಮದುವೆಗೆ ಬಂದವರೆಲ್ಲ ಮದುಮಗ ಹೇಗಿದ್ದಾನೆ ಅಂತಲೂ ನೋಡದೆ ಎಲ್ಲರೂ ನಿನ್ನೆ ಕಣ್ಬಾಯಿ ಬಿಡ್ಕೊಂಡು ನೋಡ್ತಾರೆ ಎಂದು ತನ್ನ ಅಳಲನ್ನು ಅಣ್ಣನ ಮುಂದೆ ಇಟ್ಟಿದ್ದ ಅಭಿಲಾಷ್. ಇಲ್ಲಿ ಕೆಲಸ ಯಾರು ಮಾಡ್ತಾರೆ? ನಿನ್ನ ತಾತ ಬಂದು ಮಾಡ್ತಾರೇನೋ? ಅಲ್ಲಿ ನೋಡು, ಶಾಸ್ತ್ರ ಅರ್ಧಕ್ಕೆ ಬಿಟ್ಟು ಬಂದ್ಯಾ ಹೇಗೆ? ಶಾಸ್ತ್ರಿಗಳು ಕರೀತಿದ್ದಾರೆ, ಎಲ್ಲರೂ ಈ ಕಡೆನೇ ದುರ್ಗುಟ್ಟಿ ನೋಡ್ತಿದ್ದಾರೆ, ಹೋಗು ಬೇಗ ಎಂದು ಮದುವೆ ಮಂಟಪದ ಕಡೆ ಬೆರಳು ಮಾಡಿ ತೋರಿಸಿದಾಗ, ಅಯ್ಯೋ ಎಂದು ಅಲ್ಲಿಂದ ಓಡಿ ಶಾಸ್ತ್ರಿಗಳ ಎದುರು ನಿಂತಿದ್ದ ಅಭಿಲಾಷ್. ಅಭಿ ಎಲ್ಲ ಕೆಲಸಗಳನ್ನು ಮುಗಿಸಿ ಮಂಟಪ ಏರಿ ಎಲ್ಲರೊಂದಿಗೆ ಬೆರೆತಿದ್ದ. ಇನ್ನು ಸಹನಾಳ ಗೆಳತಿಯರಿಗೆ ಅವನನ್ನೇ ನೋಡುವ ಕೆಲಸವಾಗಿ ಬಿಟ್ಟಿತ್ತು. ಒಂದು ಒಳ್ಳೆಯ ಶುಭ ಲಗ್ನದಲ್ಲಿ ಆ್ಯಶ್ ಮತ್ತು ಸಹನಾ ಸತಿಪತಿಗಳಾದರು.
ಮದುವೆಗೆ ಬಂದವರೆಲ್ಲರೂ ವಿವಿಧ ರೀತಿಯ ಭಕ್ಷ್ಯಗಳಲ್ಲಿ ತಮಗಿಷ್ಟವಾದುದನ್ನು ಹಾಕಿಸಿಕೊಂಡು ಹೊಟ್ಟೆ ತುಂಬ ಉಂಡು ವಧುವರರನ್ನು ಆಶೀರ್ವದಿಸಿ ಹೊರಟು ಹೋಗಿದ್ದರು. ಆದರೆ ಊಟಕ್ಕೆ ಕುಳಿತ ಸಹನಾಳಿಗೆ ಯಾವುದೂ ಸರಿಯಾಗಿ ಗಂಟಲಿಗೆ ಇಳಿಯಲೇ ಇಲ್ಲ. ಕಾಟಚಾರಕ್ಕೆ ಊಟ ಮಾಡಿ ಮೇಲೆದ್ದಿದ್ದಳು. ಶಕುಂತಲಾರವರು ಮಗಳನ್ನು ಬಿಟ್ಟಿರಬೇಕೆಂಬ ದುಃಖದಿಂದ ಕಣ್ಣೀರು ಸುರಿಸಿದರೆ ಸೀತಾರಾಮರು ಸಾಹಿತ್ಯಾಳ ಬಗ್ಗೆ ನೆನೆದು ಕಣ್ಣೀರು ಹಾಕುತ್ತಿದ್ದರು. ಆಶ್ ಶಕುಂತಲಾ ಮತ್ತು ಸೀತಾರಾಮರಿಗೆ ಸಮಾಧಾನ ಮಾಡುತ್ತಿದ್ದ. ಸಹನಾ ಯಾವುದೇ ಭಾವನೆಗಳನ್ನು ತೋರ್ಗಡದೆ ಎಲ್ಲರಿಗೂ ಬಾಯ್ ಮಾಡಿ ಅಭಿಯ ಕಾರಿನಲ್ಲಿ ಮುಂದಿನ ಸೀಟಿನಲ್ಲಿ ಕುಳಿತಳು. ಅವಳಿಗೆ ಅದು ಅಭಿಯ ಕಾರೆಂದು ಮೊದಲೇ ತಿಳಿದಿದ್ದರಿಂದ ಬೇಕೆಂದೇ ಹಾಗೆ ಮಾಡಿದ್ದಳು. ಅಭಿ ಯಾರದೋ ಜೊತೆ ಫೋನಿನಲ್ಲಿ ಮಾತಾಡಿ ಕಾರಿನ ಬಳಿ ಬಂದಾಗ ತನ್ನ ಕಾರಿನ ಎದುರಿನ ಸೀಟಿನಲ್ಲಿ ಸಹನಾ ಕುಳಿತಿರುವುದು ನೋಡಿ ಆಶ್ಚರ್ಯವಾಯಿತು. ಬಹುಶಃ ಆ್ಯಶ್ ದಿರಬೇಕೆಂದು ತಪ್ಪಾಗಿ ತಿಳಿದಿರಬೇಕೆಂದು ನೇರವಾಗಿ ಆ್ಯಶ್ ಬಳಿ ಬಂದು ತನ್ನ ಕಾರಿನ ಕೀಯನ್ನು ಅವನ ಕೈಗಿಡುತ್ತಾ, ಇವತ್ತು ನನ್ನ ಕಾರ್ನ ನೀನೇ ತಗೊಂಡ್ಬಾ, ನಾನು ಇನ್ನೊಂದು ಕಾರಲ್ಲಿ ಮನೆಯವರನ್ನೆಲ್ಲ ಕರ್ಕೊಂಡು ಬರ್ತೀನಿ, ನೀನು ನಿನ್ನ ಹೆಂಡತಿ ಇಬ್ಬರೇ ಬನ್ನಿ ಎಂದು ಕಣ್ಣೊಡೆದು ಶಕುಂತಲಾ ಮತ್ತು ಸೀತಾರಾಮರನ್ನು ಕಳುಹಿಸಿಕೊಟ್ಟು ಅಭಿ ಇನ್ನೊಂದು ಕಾರಿನಲ್ಲಿ ಮನೆಯವರನ್ನೆಲ್ಲ ಕರೆದುಕೊಂಡು ಹೋದ. ಅಭಿಯ ಕಾರಿನಲ್ಲಿ ಆ್ಯಶ್ ಬಂದು ಕುಳಿತು ಖುಷಿಯಿಂದ ಸಹನಾಳ ಕಡೆ ನೋಡುತ್ತಾ, ಹಾಯ್ ಬೇಬಿ, ನೋಡಿದ್ಯಾ, ನಾವಿಬ್ಬರು ಒಟ್ಟಿಗೆ ಬರಬೇಕು ಅಂತ ನನ್ನ ಬ್ರದರ್ ಅವನ ಕಾರನ್ನೇ ನಂಗೆ ಕೊಟ್ಟೋದ. ಅವನು ಅವನ ಕಾರನ್ನು ಯಾರಿಗೂ ಅಷ್ಟು ಈಸಿಯಾಗಿ ಓಡ್ಸೋಕ್ಕೆ ಕೊಡಲ್ಲ. ನಾನೇ ಎಷ್ಟು ಸರಿ ಕೇಳಿದಾಗಲೂ ಕೊಟ್ಟಿಲ್ಲ. ಆದರೆ ಇವತ್ತು ವಾವ್, ಐ ಆಮ್ ಎಕ್ಸೈಟಿಂಗ್. ಈ ಕಾರು ಓಡಿಸೋ ಭಾಗ್ಯ, ಅದು ನಿನ್ನ ಜೊತೆ, ಸೂಪರ್ ಅಲ್ವಾ ಎಂದು ಹೆಂಡತಿಯ ಮುಖ ನೋಡಿದಾಗ ಅವಳು ಬಾರದ ನಗುವಿನೊಂದಿಗೆ ಅವನ ಮುಖವನ್ನು ನೋಡಿ ಹೊರಡೋನ್ವಾ ಎಂದಳು. ಓಕೆ ಎಂದು ಕಾರು ಚಲಾಯಿಸಿದ ಅಭಿಲಾಷ್ ದಾರಿಯುದ್ದಕ್ಕೂ ಅದು ಇದು ಎಂದು ಮಾತನಾಡುತ್ತಿದ್ದರೆ ಸಹನಾ ತುಟಿ ಪಿಟಿಕ್ ಎಂದಿರಲಿಲ್ಲ. ಅವಳಿಗೆ ಅವನ ಮಾತೇ ಕಿರಿಕಿರಿ ಆಗುತ್ತಿತ್ತು. ಆದರೂ ಸಹಿಸಿಕೊಂಡಿದ್ದಳು. ಕಾರು ಗೇಟು ದಾಟಿ ಮನೆಯ ಎದುರು ನಿಂತಾಗ ಕಾರಲ್ಲಿ ಕುಳಿತ ಸಹನಾ ಕೆಳಗಿಳಿದು ಒಮ್ಮೆ ಆ ಮನೆಯನ್ನು ಕಣ್ತುಂಬಿಕೊಂಡು ಕಿರುನಗೆ ಬೀರಿದಳು. ಅರುಣಾದೇವಿಯವರು ತಮ್ಮ ಸೊಸೆಯನ್ನು ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸಿಕೊಂಡರು. ಸಾಹಿತ್ಯ ಅವರು ಬರುವ ಸುಳಿವು ಸಿಕ್ಕಿದ ಕೂಡಲೇ ರೂಮು ಸೇರಿಬಿಟ್ಟಿದ್ದಳು. ಅಭಿ ಮನೆಗೆ ಬಂದವನೇ ಸಾಹಿತ್ಯಾಳಿಗಾಗಿ ಅತ್ತಿತ್ತ ಕಣ್ಣು ಹೊರಳಿಸಿ ನೋಡತೊಡಗಿದ. ಎಲ್ಲೂ ಅವಳ ಸುಳಿವಿಲ್ಲದಿದ್ದಾಗ ರೂಮಿನಲ್ಲಿರಬಹುದೆಂದು ಊಹಿಸಿ ಫ್ರೆಶ್ ಆಗಿ ಬರುವ ನೆಪದಲ್ಲಿ ಮೇಲೆ ನಡೆದ. ಸಾಹಿತ್ಯ ಯಾವುದೋ ಬುಕ್ ಹಿಡಿದು ಕುಳಿತಿದ್ದಳು. ಅಭಿ ಅವಳ ರೂಮಿಗೆ ಬಂದವನೇ ಒಂದರೆಗಳಿಗೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಅವಳನ್ನು ಕಂಡಾಗಲೆಲ್ಲ ಅವನ ಮನಸ್ಸಿಗೇಕೋ ನಿರಾಳತೆ. ನೋಡುತ್ತಿದ್ದರೆ ನೋಡುತ್ತಲೇ ಇರುವಂತಹ ಅವಳ ಆಕರ್ಷಕ ದುಂಡು ಮುಖ ಅವನ ಹೃದಯದಲ್ಲಿ ಜಾಗ ಮಾಡಿ ಕುಳಿತದ್ದು ಅವನಿಗೆ ತಿಳಿಯದ ವಿಚಾರವೇ. ಒಮ್ಮೆ ದೀರ್ಘವಾದ ನಿಟ್ಟುಸಿರು ಹೊರಬಿಡುತ್ತಾ, ಸತ್ಯ ಎಂದು ಮುದ್ದಾಗಿ ಕರೆದ. ಪುಸ್ತಕದೊಳಗೆ ಮಗ್ನವಾಗಿದ್ದ ಸಾಹಿತ್ಯ ಅವನ ಧ್ವನಿ ಕೇಳಿ ದಿಗ್ಗನೆ ಎಚ್ಚೆತ್ತು ಕಣ್ಣರಳಿಸಿ ಎದ್ದು ನಿಂತಳು. ಅವಳಿಗೆ ಈವರೆಗೂ ಯಾರೂ ಸತ್ಯ ಎಂದು ಕರೆದಿರಲಿಲ್ಲ. ತನ್ನ ಹೆಸರನ್ನು ಹೀಗೂ ಕರೆಯಬಹುದೆಂದು ಅವಳಿಗೆ ತಿಳಿದದ್ದೇ ಇಂದು. ಆಶ್ಚರ್ಯ, ಅದು ಅಭಿಸರ್ ಬಾಯಲ್ಲಿ. ಅವಳಿಗೆ ಹೇಳತೀರದ ಆನಂದ. ಚಂದದ ಮುಗುಳ್ನಗೆ ವಿರುತ್ತಾ, ಹೇಗಾಯಿತು ಸರ್ ಮದುವೆ ಕಾರ್ಯಗಳು ಎಂದು ತಾನೇ ಕೇಳಿದಳು. 2 ದಿನಗಳಿಂದ ಸಾಹಿತ್ಯಾಳ ಅಳುಮುಖವನ್ನೇ ನೆನೆಸಿಕೊಳ್ಳುತ್ತಿದ್ದ ಅಭಿಗೆ ಇಂದು ಸಾಹಿತ್ಯಾಳ ಮುಗುಳ್ನಗೆ ಮನಸ್ಸಿಗೆ ತಂಪೆರೆದಿತ್ತು. ಅವಳನ್ನು ನೋಡಿದ ಮೇಲೆ ಎಷ್ಟೋ ಸಮಾಧಾನವಾಯಿತು ಅವನಿಗೆ. ಹಾಂ, ತುಂಬ ಚೆನ್ನಾಗಿ ನೆರವೇರಿತು, ನೀನು ಬರ್ಬೋದಿತ್ತು ಎಂದು ಕಿರುನಗೆ ಬೀರಿದ. ಪರವಾಗಿಲ್ಲ ಸರ್, ನಾನು ಕನಕಮ್ಮನ ಜೊತೆ ಆರಾಮಾಗಿದ್ದೆ ಎಂದು ಮತ್ತೆ ಮುಗುಳ್ನಕ್ಕಳು. ಸರಿ, ನಾಳೆ ಬೆಳಿಗ್ಗೆ ರೆಡಿಯಾಗು, ನಿಮ್ಮನೆಗೆ ಬಿಟ್ಟು ಬರ್ತೀನಿ, ಇವತ್ತು ತುಂಬ ಲೇಟ್ ಆಗಿದೆ ಎಂದು ತನ್ನ ರೂಮಿಗೆ ನಡೆದ ಅಭಿ. ಖುಷಿಯಾಯಿತು ಸಾಹಿತ್ಯಾಳಿಗೆ. ಆದರೆ ಅಭಿಗೇಕೋ ಸಂಕಟ. ಬಿಟ್ಟು ಬರುವೆ ಎಂದು ಹೇಳಿದರೂ ಮನಸ್ಸೇಕೋ ಅವಳನ್ನು ಕಳುಹಿಸಲು ಒಪ್ಪುತ್ತಿಲ್ಲ. ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗುವಾಗ, ವಾಪಸ್ಸು ಬರುವಾಗ, ತಿಂಡಿ ತಿನ್ನುವಾಗ ಪ್ರತಿ ಸಲ ದಿನಕ್ಕೊಂದು ಬಾರಿ ಅವಳನ್ನು ಕಾಣದಿದ್ದರೆ, ಅವಳ ಜೊತೆ ಮಾತನಾಡದಿದ್ದರೆ ಏನೋ ಒಂದು ರೀತಿಯ ಕಳವಳ.
ಇನ್ನು ನಾಳೆಯಿಂದ ಅವಳಿರುವುದಿಲ್ಲ. ಹೇಗೆ ಸಹಿಸಲಿ? ಮನಸ್ಸು ಹೇಳುತ್ತಿತ್ತು, ನೀನು ಏನು ಮಾಡ್ತಿದ್ಯಾ ಅಭಿ? ನಿನ್ನ ಸ್ವಾರ್ಥಕ್ಕೆ ಅವಳನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದು ಯಾವ ನ್ಯಾಯ? ಅದೂ ಅಲ್ಲದೆ ಅವಳು ಪರರ ಸೊತ್ತು. ಅವಳ ಮನಸ್ಸಿನಲ್ಲಿ ಇನ್ನೊಬ್ಬನಿಗೆ ಜಾಗ ಇರುವಾಗ ನೀನು ಈ ರೀತಿ ನಡೆದುಕೊಳ್ಳುವುದು ಎಷ್ಟು ಸರಿ? ಬುದ್ಧಿ ಬೈದಿತು. ಅವಳ ಮನಸ್ಸಿನಲ್ಲಿ ಇನ್ನೊಬ್ಬನಿಗೆ ಜಾಗ. ಮತ್ತೆ ಮತ್ತೆ ಅವನ ಮನಸ್ಸು ಹೇಳತೊಡಗಿತು, ಛೇ, ನಾನ್ಯಾಕೆ ಈ ರೀತಿ ಯೋಚನೆ ಮಾಡಿದೆ? ಅವಳು ನನ್ನ ಗೆಳೆಯನ ಹುಡುಗಿ ಎನ್ನುವುದು ಮರೆತೆನಾ? ತನ್ನ ಮೇಲೆಯೇ ಕೋಪ ಬಂತು ಅವನಿಗೆ. ಇಷ್ಟು ದಿನ ಅವಳ ಜೊತೆ ಹೇಗಿದ್ದೇನೋ ಹಾಗೇ ಇರಬೇಕು. ಇವತ್ತೊಂದು ದಿನ ಅಷ್ಟೆ, ನಾಳೆಯಿಂದ ಅವಳ ಹಾದಿ ಅವಳಿಗೆ. ಅದ್ಯಾರನ್ನೋ ಮದುವೆಯಾದರೆ ಆಗಲಿ, ನನ್ನ ಗೆಳೆಯನಿಗೆ ಹೇಗೆ ಸಮಾಧಾನ ಮಾಡಬೇಕೆಂದು ನನಗೆ ಗೊತ್ತು. ಒಟ್ಟಿನಲ್ಲಿ ಅವಳು ನನ್ನ ಕಣ್ಣ ಮುಂದೆ ಇರುವುದು ಬೇಡ. ಇಷ್ಟು ದಿನ ನನ್ನ ಮನಸ್ಸು ಅವಳಿಗೆ ಬೈದಾದರೂ ನನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದೆ. ಆದರೆ ಮೊನ್ನೆ ಅವಳು ಅಳುತ್ತಿದ್ದುದನ್ನು ನೋಡಿ ಮನಸ್ಸು ಪೂರ ಹಾಳಾಗಿದೆ. ಬೇಡ, ಅವಳ ಸಹವಾಸವೇ ಬೇಡ. ಅವಳಿಂದ ದೂರವಿದ್ದಷ್ಟು ನನಗೆ ಒಳ್ಳೆಯದು ಎಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಫ್ರೆಶ್ ಆಗಿ ಕೆಳಗೆ ಹೋದ. ಅಪ್ಪಿತಪ್ಪಿಯೂ ಸಾಹಿತ್ಯಾಳ ರೂಮಿನೆಡೆ ಕಣ್ಣು ಹಾಯಿಸಲಿಲ್ಲ ಆತ. ಮುಂದುವರೆಯುವುದು.